ಎರಡು ಟೀನೆ ಅವ್ರು ಹೇಳ್ಬಿಡೋದು. ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿಗೆ ಗುಣವಾಗದ ರೋಗ. ಅದರ ಗುಟ್ಟನ್ನು ಅರಿತುಕೊಳ್ಳಬಲ್ಲವರು ಇಲ್ಲ. ಸರ್ವೇಶ್ವರನಾದ ನಾನು ಹೃದಯ ಪರಿಶೀಲಕ ಹೌದು, ಅಂತರಿಂದ್ರಿಯಗಳನ್ನು ಪರಿಶೀಲಿಸುವ. ಪ್ರಭುವಿನ ವಾಕ್ಯವಿದು. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಶಿಷ್ಯರನ್ನು ಉದ್ದೇಶಿಸಿ ಸಾಮರ್ಥ್ಯವನ್ನು ಹೇಳಿದರು. ಒಬ್ಬ ಧನಿಕನಿಂದ ಬೆಲೆ ಬಾಳುವ ಉಡುಗೆ ತೊಡುಗೆಗಳನ್ನು, ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ದಿನನಿತ್ಯವೂ ಸುಖ ಭೋಗಗಳಲ್ಲಿ ಮೈ ಮರೆಯುತ್ತಿದ್ದ. ಅವನ ಮನೆಯ ಬಾಗಿಲಲ್ಲೇ ಲಾಜರನೆಂಬ ಒಬ್ಬ ಭಿಕಾರಿ. ಸಹೋದರನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು.
ದೇವಾಲಯದ ಧರ್ಮಗುರುಗಳಾದ ವಂದನೀಯ ಗುರು ಎಡ್ವಿನ್ ಶೈಲೇಂದ್ರ ಅವರು ನಮ್ಮೆಲ್ಲರನ್ನು ಈ ದೇವಾಲಯಕ್ಕೆ ಆಹ್ವಾನಿಸಿ ಈ ಸಮಯವನ್ನು ಅವರ ಜೊತೆಯಲ್ಲಿ ಕಳೆಯಲು ನಾವು ಇಲ್ಲಿ ಬಂದು ಅವರು ನಮಗೋಸ್ಕರ ಶಿಲ್ಪೆ ಹಾದಿಯಲ್ಲಿ ಹಾಗೂ ನಮ್ಮೆಲ್ಲರ ಕೋರಿಕೆಗಳ ಪರವಾಗಿ ದೇವರಲ್ಲಿ ವಿನ್ನವಿಸಿ ಪ್ರಾರ್ಥಿಸಿ ಪೂಜೆಯನ್ನು ಅರ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಅಧಿಕಾರಿಗಳ ಪರವಾಗಿ ಮಾತೆ ಮೇರಿಯ ಸೇವೆಯ ಎಲ್ಲ ಸೇನಾತುಸ್ ಅಧಿಕಾರಿಗಳ ಹಾಗೂ ವಲಯಾಧಿಕಾರಿಗಳ ಹಾಗೂ ವಿಸ್ತೀರ್ಣಾಧಿಕಾರಿಗಳ ಎಲ್ಲ ಪ್ರೆಸಿಡಿಯಂಗಳ ಅಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನಾವು ಆದಷ್ಟು ಹಿಂದೆ ನಾವು ಯೋಚನೆ ಮಾಡಿರಲಿಲ್ಲ. ಈ ಭಾನುವಾರ ಒಂದೇ ನಾವು ಡಿಸೈಡ್ ಮಾಡಿದ್ವಿ, ಈ ಥರ ಒಂದು ಇದು ಒಳ್ಳೆಯ ದೇವಸ್ಥಾನ ಆಗಿದೆ ಈ ಅರ್ಕಾವತಿ ಲೇಔಟಲ್ಲಿ. ಅದನ್ನು ಸುಮಾರು ಜನ ಅದನ್ನು ನೋಡಿರಲಿಲ್ಲ. ಅದು ಇವಾಗ ಒಂದು ಅವಕಾಶ ನಮಗೆಲ್ಲರಿಗೂ ಸಿಕ್ತು. ನಾವು ಇದು ಮೊದಲನೇ ಸಾರಿಗೆ ಬಂದಿದ್ದು ನೋಡ್ತಾ ಇರೋದು. ಸುಮಾರು ಜನ ಮುಂಚೆನೇ ಬಂದು ಹೋಗಿದ್ದೀರಾ. ಇಲ್ಲಿ ದೇವಮಾತೆ ನಮಗೆ ಎಲ್ಲರಿಗೂ ಸಮಾಧಾನವನ್ನು, ನಮ್ಮ ಕುಟುಂಬಗಳಿಗೆ ಸಮಾಧಾನವನ್ನು ಕೊಡಲಿ ಎಂದು ನಾವೆಲ್ಲರೂ ಮಾತೆ ಮರಿಯಳಲ್ಲಿ ಪ್ರಾರ್ಥಿಸುವವರಾಗೋಣ. ವಂದನೆಗಳು. ಅದೇ ಥರ ನಮ್ಮ ಇಂದಿನ ಪೂಜೆಗೆ ಮೆರಗನ್ನು ಕೊಟ್ಟಂಥ ನಮ್ಮ ಸಹೋದರ ಪ್ರಸಾದ್, ಅಂತೋಣಿ ಪ್ರಸಾದ್ ಅವರು ಶ್ರಮ ವಹಿಸಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಂದಿನ ಈ ನಮ್ಮ ಬಲಿ ಪೂಜೆಯಲ್ಲಿ ಭಾಗವಹಿಸಲು ನಮ್ಮೆಲ್ಲರಿಗೂ ಅನುವು ಮಾಡಿಕೊಟ್ಟು ಒಂದು ದೇವರಿಗೆ ಮುಕ್ತಾಯ ಪ್ರಾರ್ಥನೆ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸರ್ವೇಶ್ವರನ ಪರಿಶುದ್ಧ ಮಾತೆಯೇ, ಇಗೋ ನಾವು ನಿಮ್ಮ ಆಶ್ರಯಕ್ಕೆ ಓಡಿ ಬಂದಿರುತ್ತೇವೆ. ನಮ್ಮ ಅವಶ್ಯಕತೆಗಳಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ನಿರಾಕರಿಸಬೇಡಿ. ಓ ಮಹಿಮೆಯುಳ್ಳ ಪರಿಶುದ್ಧ ಕನ್ಯಕೆಯೇ, ನಮ್ಮನ್ನು ಸಕಲ ಆಪತ್ತುಗಳಿಂದ ಸದಾ ಸಂರಕ್ಷಿಸಿ ಕಾಪಾಡಿರಿ. ನಮ್ಮ ಲೋಕಪ್ರಿಯಾದ ಮರಿಮನವರೇ, ಸಮಾಧಾನದ ರಾಣಿಯೇ, ಅಪೊಸ್ತಲರೇ, ಲೋಕವನ್ನು ಜಯಿಸಲು ಬೇಕಾದ ಪೂರ್ಣ ವಿಶ್ವಾಸವನ್ನು ದೇವಮಾತೆಯಲ್ಲಿ ಪೂರ್ಣ ಭರವಸೆಯನ್ನು ಅನುಗ್ರಹಿಸಿರಿ. ನಾವು